ಇಲ್ಲೇ ಕೂತಿದ್ಲಪ್ಪ, ಒಂದೆರಡು ನಿಮಿಷದ ಹಿಂದೆ ನಾನೇ ನೋಡಿದ್ದೀನಪ್ಪ. ಹೇಳು, ಎಲ್ಲಿ ಬಚ್ಚಿಟ್ಟಿದ್ಯಾ ವನಿತಾನ? ಹೇಳು ವನಿತಾ, ಹೇ ವನಿತಾ, ಎಲ್ಲ ಇದೆಯಾ ನೀನು? ಬಾರೆ ಆಚೆ. ನೀವಿಬ್ರು ಜೋಡಿನ ನಿಂಗ್ ಮದ್ವೆ ಮಾಡಿಸ್ಬೇಕಾ? ಬಾರೆ, ನಾನು ಮದ್ವೆ ಮಾಡಿಸ್ತೀನಿ. ವನಿತಾ, ಎಲ್ಲ ಸರಿ ಹೋಯ್ತು ಅನ್ನೋವಾಗ ಅನುಭವಿಸೋದನ್ನು ಕೇಳ್ಕೊಂಡ್ ಬಂದಿಲ್ಲ. ನತದೃಷ್ಟ ನಾನು ಮಾವ. ಚಿನ್ನದಂತ ಹೆಂಡತಿ ಚೆನ್ನಾಗಿದ್ದಾಗ ನೆಟ್ಟಿಗೆ ಸಂಸಾರ ಮಾಡ್ಲ ನಾನು. ಈಗ ಸರಿಯಾಗಿದೆ ನನಗೆ. ಇನ್ ಮುಂದೆ ಅವಳು ಸೇವೆ ಮಾಡಿ ನಾನು ಮಾಡಿರೋ ಪಾಪ ಕಳ್ಕೊತೀನಿ. ಎಲ್ಲ ಸರಿ ಹೋಗುತ್ತಪ್ಪ, ಎಲ್ಲ ಸರಿ ಹೋಗುತ್ತೆ. ನಾನಿಯಣ್ಣ ಹುಷಾರು. ನನಗೆ ಯಾಕೆ ಹುಷಾರು ಹೇಳ್ತಿದ್ದೀರ? ನಾನೇನು ಊರಿಗೆ ಹೊರಟಿಲ್ವಲ್ಲ. ಮತ್ತೆ ಇವ್ರೊಬ್ರೇ ಹೊರಟಿದಾರಾ? ನಾನೇನ್ ಚಿಕ್ಕ ಹುಡುಗನ? ಬಸವನಿಂದ ಬಾಲ ಅನ್ನೋ ತರ ನಾನೇನ ಹೋದ್ ಕಡೆ ಎಲ್ಲ ಕರ್ಕೊಂಡು ಹೋಗಕ್ಕೆ? ಹಾಗಲ್ಲ ರೀ, ಅವ್ರು ನಿಮ್ ಜೊತೆಲಿದ್ರೆ ನನಗ್ ನಿಶ್ಚಿಂತೆ, ಏನೋ ಧೈರ್ಯ. ನಾಣಿ ಅಣ್ಣ, ಇನ್ಮೇಲೆ ನೀನು ನನ್ ಜೊತೆ ಬರ್ಬೇಡ ಅಣ್ಣ. ಮತ್ತಿನ್ನೇನು, ಹೊರಗಡೆ ಹೋಗೋದ್ರ ಬಗ್ಗೆ ಚಿಂತೆ ಇಲ್ಲ ಅಂದ್ಮೇಲೆ ನನ್ ಜ್ಞಾಪಕ ಬರಲ್ಲ ಅಂತ ತಾನೇ ಅರ್ಥ? ಅಯ್ಯೋ ರೀ, ನೀವ್ ತಪ್ಪು ತಿಳ್ಕೊತಾ ಇದ್ದೀರಾ. ನಾನ್ ಹೇಳಿದ್ದು ನಿಮ್ಮನ್ನ ನೋಡ್ಕೊಳಕ್ ಅವ್ರು ಇರ್ಬೇಕಾದ್ರೆ ನನಗ್ ನಿಶ್ಚಿಂತೆ ಅಂತ. ಓ ಹಾಗ. ಅಪ್ಪ, ನಾವ್ ಇವ್ರನ್ನ ಉಪಾಯವಾಗಿ ಸಿಕ್ಕಾಕಿಸ್ಬೇಕು. ಇಲ್ಲಿದ್ರೆ ತುಂಬಾ ಡೇಂಜರ್ ಅಪ್ಪ. ಇವ್ರು ನನ್ ಕೊಲೆ ಮಾಡಕ್ಕೂ ಹೇಳ್ಸಲ್ಲ. ಹೌದಮ್ಮ, ನೀ ಹೇಳ್ತಿರೋದು ಸರಿ. ಇದಕ್ಕೆ ನಾವು ಏನಾದರೂ ಮಾಡಲೇಬೇಕು. ನೋಡು, ಇದನ್ನ ಒಳಗಡೆ ಇಟ್ಟು ಬಂದ್ಬಿಡ್ತೀನಿ. ನೀನು ಅಲ್ಲಿವರೆಗೂ ರೂಮಲ್ಲಿ ಮಗು ಆಡ್ಸ್ಕೊತಾ ಇರು. ಅಲ್ಲಪ್ಪ, ನಾನು ಬಂದು ಮಾತಾಡ್ತೀನಿ. ನೀನ್ ನಡಿ, ನಾನು ಹೇಳಿಲ್ವಾ? ಒಂದ್ ನಿಮಿಷ ಬಂದ್ಬಿಡ್ತೀನಿ, ಇಲ್ಲೇ ಇರು. ಕಾಣಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ನಾನು ಇವತ್ತು ಅವ್ನು ಪ್ರಪೋಸ್ ಮಾಡ್ತಾ ಇದ್ದೀನಿ ಕಣೆ. ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಹೌದೇನೆ? ದೇವ್ರು ಒಳ್ಳೇದ್ ಮಾಡ್ಲಿ. ಮುದ್ದ ಕಾಣ್ತಿದ್ಯಾ. ದೇವ್ರೆ, ಇವತ್ತು ನಾನು ಎಲ್ಲ ಅನ್ಕೊಂಡಿದ್ದಾಗೆ ಆಗ್ಲಪ್ಪ. ಏನ್ ನಡೀತಾ ಇದೆ ಇಲ್ಲಿ? ಚೋಟು, ಏನ್ ದೇವ್ರನ್ನ ಬಹಳ ಕೇಳ್ಕೊತಾ ಇದೆಯಾ? ಎಕ್ಸಾಮಾ? ಹೌದು, ತುಂಬಾ ದೊಡ್ಡ ಎಕ್ಸಾಮು. ಪ್ರಾಕ್ಟಿಕಲ್ಸ್. ಗುಡ್ ಲಕ್. ನೀನ್ ಅವಾಗ ಎಷ್ಟು ಹೇಳಿದ್ರು ನಾನು ನಂಬಲೇ ಇಲ್ಲ. ಈ ಮನುಷ್ಯ ತುಂಬಾ ದುಷ್ಟ. ಜೀವ ತೆಗೆಯಕ್ ಹೊರಟಿದ್ದಾನೆ ಕಣೆ. ನನ್ನಿಂದ ಯಾವ ತೊಂದ್ರೆನೂ ಆಗ್ಬಾರ್ದು ಅಂತಿದ್ರೆ ನನಗೆ ಹುಚ್ಚಿಡಿಸ್ಬಿಟ್ರೆ ಆಯ್ತು ಅನ್ಕೊಂಡ್ಬಿಟ್ಟಿದ್ದಾನೆ. ಅವನು ಮತ್ತೆ ಆ ವನಿತಾ ಇಬ್ರು ಸೇರ್ಕೊಂಡು ಹೀಗೆಲ್ಲ ಮಾಡ್ತಿದ್ದಾರೆ ಕಣೆ ಸಾವಿತ್ರಿ. ಸುಮ್ಯಕ್ಕ, ಏನ್ ಹೇಳ್ತಿದ್ಯಾ ನೀನು? ನನ್ಗೊಂದು ಅರ್ಥ ಆಗ್ತಿಲ್ಲ. ನೀ ಹೇಳಿದ್ದನ್ನೇ ನಾನು ಹೇಳ್ತಿದ್ದೀನಿ ಕಣೆ. ಆ ವನಿತಾ ಮತ್ತೆ ಇವ್ರಿಬ್ರು ಸುಮ್ಯಕ್ಕ, ಹಲೋ ಸುಮ್ಯಕ್ಕ, ಹಲೋ. ವನಿತಾ ಟೀಚರಾ? ಸತ್ತು ಎಷ್ಟೋ ದಿವಸಗಳಾಯ್ತಲ್ಲ, ಅವಳ ವಿಷಯ ಇವಳು ಯಾಕೆ ಮಾತಾಡ್ತಾಳೆ? ನಾನು ಸೀತಾಪುರಕ್ಕೆ ಹೋಗ್ತೀನಮ್ಮ. ಸುಮ್ಮಿ ಅಕ್ಕಂಗೆ ಏನೋ ಆಗಿದೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ನೋಡಿ, ಅಲ್ಲಿ ಅವಳು ನೋಡ್ಕೊಳ್ಳೋದಕ್ಕೆ ಪರಶು ಇದ್ದಾನೆ, ಅವ್ರ ತಂದೆ ಇದ್ದಾರೆ. ಅವಳಿಗೆ ಏನಾದ್ರೂ ಹಾಗೆ ಹೆಚ್ಚು ಕಮ್ಮಿ ಆದ್ರೆ ಇಲ್ಲಿ ಕರ್ಕೊಂಡು ಬರ್ತಾರೆ. ಇಲ್ಲೇ ತಾನೇ ಒಳ್ಳೆ ಡಾಕ್ಟರ್ ಇರೋದು. ಹಾಗಲ್ಲ ಅಮ್ಮ, ದಯವಿಟ್ಟು ನನ್ನನ್ನು ಹೋಗಕ್ ಬಿಡಿ. ಈ ಸಲ ನೀವೆಷ್ಟೇ ಪ್ರಯತ್ನ ಪಟ್ಟರು ನಾನ್ ಜಕ್ಕಲ್ಲ. ನನಗೆ ಹುಚ್ಚಿಡ್ಸಕ್ ನೀವೆಷ್ಟೇ ಪ್ರಯತ್ನ ಪಟ್ಟರು ನಾನು ಗಟ್ಟಿ ಆಗ್ತಾ ಹೋಗ್ತೀನಿ. ನೋಡೇ ಬಿಡೋಣ, ನೀವ ನಾನ. ಹುಚ್ಚಿ ಹೆಂಡತಿಯಿಂದ ಬುದ್ಧಿವಂತ ಗಂಡನಿಗೆ ಸವಾಲ್. ಯಾರಾದರೂ ಪಿಕ್ಚರ್ ತೆಗಿಯೋರಿಗೆ ಇದು ಒಳ್ಳೆ ಕಥೆ ನೋಡು. ತಮಾಷೆ ಅಲ್ವಾ ನಿಮಗೆ? ವಿನಾಶಕಾಲ ಹತ್ರ ಬಂದಾಗ ವಿಪರೀತ ಬುದ್ಧಿ ತೋರಿಸಿದ್ರೆ ಮುಳುಗ್ ಹೋಗ್ತಾರೆ. ಸಾವಿತ್ರಿ